ನಮಸ್ಕಾರ ಎಲ್ರಿಗೂ. ಹೊಸಬರು ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಹಾಗೆ ಒಂದು ಲೈಕ್ ಕೊಡಿ. ಮಣ್ಣಲ್ಲಿ ಕೆಲಸ ಮಾಡೋರ್ಗೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಟ್ಟು ವಿಡಿಯೋ ನೋಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ವಿಡಿಯೋ ಅರ್ಧಂಬರ್ಧ ನೋಡಬೇಡಿ, ಪೂರ್ತಿ ವಿಡಿಯೋ ನೋಡಿ. ನೀವು ಅರ್ಧಂಬರ್ಧ ವಿಡಿಯೋ ನೋಡಿದ್ರೆ ನಾನು ಏನು ಹೇಳಿರ್ತೀನಿ ಅಂತ ನಿಮ್ಗೆ ಏನೂ ಗೊತ್ತಾಗೋದಿಲ್ಲ. ಪೂರ್ತಿ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಇನ್ನು ಸೇವಂತಿಗೆ ಗಿಡ ಕಳಿಸಿ ಅಂತ ಅಂದ್ಬಿಟ್ಟು ನೀವು ಫೋಟೋ ಕಳಿಸಿರ್ತೀರ, ಅದರಲ್ಲಿ ಎಷ್ಟು ಸಸಿ ಬೇಕು ಅಂತ ಹೇಳೋದಿಲ್ಲ. ಒಂದು ಕಲ್ಲರಲ್ಲಿ ಎಷ್ಟು ಸಸಿ ಬೇಕು ಅಂತ ದಯವಿಟ್ಟು ಒಟ್ಟಿಗೆ ತಿಳಿಸ್ಬಿಡಿ. ಯಾಕೆಂದರೆ ನಾನು ಮತ್ತೆ ಮತ್ತೆ ಕೇಳೋದು, ನನಗೂ ಕೆಲಸ ತುಂಬಾ ಇರುತ್ತೆ. ನನ್ನ ಅರ್ಥ ಮಾಡ್ಕೊತೀರಾ ಅಂತ ಅಂದ್ಕೊಂಡಿದ್ದೀನಿ. ಕೆಲವೊಂದೊಂದು ಸರಿ ನನಗೆ ಊಟ ಮಾಡೋಕ್ಕೂ ಟೈಮ್ ಸಿಕ್ಕಿರೋದಿಲ್ಲ, ಅಷ್ಟೊಂದು ಕೆಲಸಗಳಿರುತ್ತೆ. ಹತ್ರ ಎಷ್ಟು ಕಲರ್ ಇದೆ ಅದರದ್ದು ಫೋಟೋ ಕಳಿಸಿ ಅಂತ ಕೇಳ್ತೀರಾ. ನಾನು ಫೋಟೋ ಕಳಿಸೋಷ್ಟು ನನಗೆ ಸಮಯನೂ ಇರೋದಿಲ್ಲ. ಏಕೆಂದರೆ ಮನೆ ಕೆಲಸ, ಗಾರ್ಡನ್ ಕೆಲಸ, ಇಷ್ಟೆಲ್ಲ ನನಗೆ ಕೆಲಸಗಳಿರುತ್ತೆ. ಅದರಲ್ಲಿ ನಾನು ಫೋಟೋ ಕಳ್ಸೋಕ್ಕೆಲ್ಲ ಆಗೋದಿಲ್ಲ. ಎಷ್ಟು ಕಲರ್ ಇರುತ್ತೆ ಅಷ್ಟು ಕಲರ್ನು ನಾನು ವೀಡಿಯೋದಲ್ಲಿ ಹಾಕಿರ್ತೀನಿ. ದಾಸವಾಳ ಆಗಿರ್ಬೋದು, ಕನಕಾಂಬರ ಆಗಿರ್ಬೋದು, ಮತ್ತು ಇದು ಸೇವಂತಿಗೆ, ಯಾವ್ಯಾವ ಗಿಡ ಇದೆ ಅಂತ ನಾನು ವೀಡಿಯೋದಲ್ಲಿ ಹಾಕಿರ್ತೀನಿ. ವೀಡಿಯೋ ನೀವು ಪೂರ್ತಿ ನೋಡಿ ಗೊತ್ತಾಗುತ್ತೆ. ಅರ್ಧಂಬರ್ಧ ವೀಡಿಯೋ ನೋಡಿದ್ರೆ ಯಾವ ಗಿಡಗಳಿದೆ ಅಂತ ನಿಮ್ಗೆ ಏನೂ ಗೊತ್ತಾಗೋದಿಲ್ಲ. ಪೂರ್ತಿ ವೀಡಿಯೋ ನೋಡಿ ಅದರದ್ದು ಫೋಟೋ ತೆಗೆದು ನನಗೆ ಕಳಿಸಿ. ಅದರಲ್ಲೂ ನಾನು ಮತ್ತೆ ಮತ್ತೆ ಹೇಳ್ತಿದ್ದೀನಿ, ಒಂದು ಕಲರಲ್ಲಿ ಎಷ್ಟು ಸಸಿ ಬೇಕು ಅಂತ ದಯವಿಟ್ಟು ಕಳಿಸಿ. ರೆಗ್ಯುಲರಾಗಿ ವೀಡಿಯೋ ನೋಡೋರಿಗೆ ಗೊತ್ತಿರುತ್ತೆ ನನಗೆ ಎಷ್ಟು ಕೆಲಸಗಳಿರುತ್ತೆ ಅಂತ ಗೊತ್ತಿರುತ್ತೆ. ಅಂಥವರು ನೀಟಾಗಿ ಫೋಟೋ ಕಳಿಸ್ತೀರಾ. ಕೆಲವೊಬ್ಬರದ್ದು ಬೇಕಾಬಿಟ್ಟು ಫೋಟೋ ಕಳಿಸ್ತೀರಾ. ಅಲ್ಲೂ ಒಂದು ಕಲರಲ್ಲಿ ಎಷ್ಟು ಸಸಿ ಅಂತ ಏನೂ ಹೇಳೋದಿಲ್ಲ. ಗಾರ್ಡನಲ್ಲಿ ಹಾಕಿದ್ದೀನಲ್ಲ ಸೇವಂತಿಗೆ ಗಿಡಗಳು, ಅದೇ ಸಸಿಗಳನ್ನೇ ನಾನು ನಿಮಗೆ ಕಳಿಸ್ತಾ ಇರೋದು. ಯಾಕೆಂದರೆ ನನ್ನ ಗಾರ್ಡನಲ್ಲಿರೋದು ಸಸಿಗಳು ಜಾಸ್ತಿ ನಿಮಗೆ ಕೊಡೋಕ್ಕಾಗೋದಿಲ್ಲ ಅಂದ್ಬಿಟ್ಟು ನಾನು ಅದೇ ಥರದ ಸಸಿಗಳನ್ನೇ ತಗೊಬಂದು ನಾನು ಬೇರೆದಕ್ಕೆ ಹಾಕಿ ಅದು ದೊಡ್ಡದಾದ್ಮೇಲೆ ನಾನು ನಿಮಗೆ ಕಳಿಸ್ತಾ ಇರೋದು. ಒಬ್ಬೊಬ್ರು ಹೇಳ್ತಾರೆ, ನಿಮ್ಮ ಗಾರ್ಡನ್ನಲ್ಲಿ ಇದೆಯಲ್ಲ ಆ ಸಸಿಗಳು ಪಾಟಿಂದ ತೆಗೆದೇ ನಮಗೆ ಕೊಡಿ ಅಂತ ಕೇಳ್ತಾರೆ. ಹೌದು, ನಾನು ಆ ಪಾಟಲ್ಲಿರೋ ಸಸಿಗಳನ್ನ ಕೆಲವೊಂದನ್ನ ನಾನು ಬೇರೆ ಕವರಲ್ಲಾಗಿರ್ಬೋದು ಮತ್ತು ಚಿಕ್ಕ ಚಿಕ್ಕ ಪಾಟಲ್ಲಿ ಹಾಕ್ಬಿಟ್ಟು ನಾನು ನಿಮಗೆ ಕಳಿಸ್ಬೇಕಾದ್ರೆ ಅದನ್ನು ತೆಗೆದುಬಿಟ್ಟು ಅದು ಚೆನ್ನಾಗಿ ಸೆಟ್ಟಾಗಿ ಅದ್ರ ಪಕ್ಕದಲ್ಲೆಲ್ಲ ಸಸಿಗಳೆಲ್ಲ ಬಂದಮೇಲೆ ಆ ಸಸಿಗಳನ್ನೂ ನಾನು ಕಳಿಸಿದ್ದೀನಿ. ನನ್ನ ಹತ್ರ ಗಿಡಗಳನ್ನ ತಗೊಂಡಿರೋರು, ಅವ್ರಿಗೆ ಗಿಡಗಳೆಲ್ಲ ಚೆನ್ನಾಗಿ ಬಂದು ಮತ್ತೆ ಮತ್ತೆ ಮೂರು ಸತಿ ಗಿಡಗಳನ್ನ ತಗೊತಿದ್ದಾರೆ. ಕೆಲವರು ಅವ್ರಿಗೆ ಉಳಿಸ್ಕೊಳಕ್ಕೆ ಬರೋದಿಲ್ಲ, ಸತ್ತೋಯ್ತು ಹಂಗೆ ಹಿಂಗೆ ಅಂದರೆ ನಾನೇನು ಮಾಡೋಕ್ಕಾಗುತ್ತೆ. ಒಬ್ಬೊಬ್ಬರು ಬೇಕು ಅಂತಲೇ ಕಮೆಂಟ್ ಮಾಡ್ತಿದ್ದೀರಾ, ನನ್ನ ಗಿಡಗಳು ಸತ್ತೋಯ್ತು ಹಂಗೆ ಹಿಂಗೆ ಅಂತ. ನೀವೇನಾದರೂ ಮಾಡ್ಕೊಳ್ಳಿ, ನಾನೇನು ತಲೆ ಕೆಡಿಸ್ಕೊಳೋದಿಲ್ಲ. ನಾನು ಎಷ್ಟು ಚೆನ್ನಾಗಿರೋ ಸಸಿಗಳನ್ನ ಕೊಟ್ಟಿದ್ದೀನಿ ಅಂತ ನನ್ನ ಮನಸ್ಸಿಗೆ ಗೊತ್ತು, ಮತ್ತು ತಗೊಂಡಿರೋರ್ಗು ಗೊತ್ತಿರುತ್ತೆ. ನಿಮ್ಮ ಕಮೆಂಟಿಗೆಲ್ಲ ನಾನು ತಲೆನೂ ಕೆಡಿಸ್ಕೊಳೋದಿಲ್ಲ, ಚಿಂತೆನೂ ಮಾಡೋದಿಲ್ಲ. ಮಂಗಳಮುಖಿಯವ್ರಿಗೆ ಕೊಟ್ಟಿದ್ದೀರಾ ಗಿಡ, ನಮಗೆ ಕೊಡೋದಿಲ್ವಾ ಅಂತ ಕೇಳ್ತಾರೆ. ನಿಮಗೂ ನಾನು ಫಸ್ಟ್ಗೆಲ್ಲ ಕಳಿಸಿದ್ದೀನಿ, ಆಮೇಲೆ ನಿಮ್ಮ ವರ್ತನೆ ಸರಿ ಇಲ್ಲದೆ ಇರೋ ಕಾರಣ ನಾನು ಗಿಡ ಕಳಿಸೋದಿಲ್ಲ ಅಂತಲೇ ಹೇಳಿದ್ದು. ಮಂಗಳಮುಖಿಯವರು ಅವ್ರೇನು ಪುಕ್ಸಟ್ಟೆ ತಗೊಟ್ಟಿದ್ದೀನಿ, ಅವರು ದುಡ್ಡು ಕೊಟ್ಟಿದ್ದಾರೆ, ತಗೊಂಡಿದ್ದಾರೆ. ನೀವು ಈ ಥರ ಎಲ್ಲ ಮಾತಾಡೋದು ಸರಿಗಿರೋದಿಲ್ಲ. ಅವರು ದಾವಣಗೆರೆಯವರು ಈ ಥರ ಎಲ್ಲ ಮಾತಾಡೋದು. ಫೋನ್ ರಿಸೀವ್ ಮಾಡಿ, ಯಾಕೆ ಫೋನೇ ರಿಸೀವ್ ಮಾಡಲ್ಲ ನೀವು? ಒಂದು ಸತಿ ವಾರ್ನ್ ಮಾಡಿದ್ದೀವಿ, ನಮ್ಮ ಅಕ್ಕನ ಮಗ ಮಂಜು ವಾರ್ನ್ ಮಾಡಿದ್ದಾನೆ, ಮತ್ತೆ ಇದೇ ರೀತಿ ಮಾಡ್ತಿದ್ದೀರಾ. ನಾನು ಸಸಿಗಳನ್ನ ತಗೊಬಂದು ನಾನು ಗ್ಲಾಸಲ್ಲಿ ಸಸಿ ಇಟ್ಟು ಅದು ದೊಡ್ಡದಾದ್ಮೇಲೆ ನಿಮಗೆ ಕೊಡ್ತಾ ಇರೋದು. ನಾನು ಆ ಗ್ಲಾಸಿಂದ ತೆಗಿತಾ ಇಲ್ಲ, ಗ್ಲಾಸ್ ಸಮೇತನೇ ನಿಮಗೆ ಕಳಿಸ್ತಾ ಇದ್ದೀನಿ. ಯಾಕೆ ಅಂದರೆ ಅದು ಬೇರು ಏನು ತೊಂದರೆ ಆಗಬಾರ್ದು ಅಂತಲೇ ನಾನು ಅದು ಗ್ಲಾಸ್ ಸಮೇತ ನಿಮಗೆ ಕಳಿಸ್ತಾ ಇರೋದು. ಫ್ರೆಶ್ ಆಗಿಬಿಟ್ಟವ್ರೆ ನಮ್ಮ ಜಾನಿಯವರು. ಆಯಿತು 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 ಆಯಿತು. ಶಿವರಾತ್ರಿ ಹಬ್ಬದ ದಿನ ಜಾನಿಗೆ ಸ್ನಾನ ಎಲ್ಲ ಮಾಡಿಸಿ ನೋಡಿ ಎಷ್ಟು ಫ್ರೆಶ್ ಆಗಿದ್ದಾನೆ. ಅಲ್ಲಿ ಕೂತಿದ್ದ ಜಾನಿ, ಸ್ನಾನ ಎಲ್ಲ ಮುಗಿಸಿ ಅವ್ನು ಕುಂತಿದ್ದ. ಇನ್ನು ನಾನು ಸ್ವಲ್ಪ ಅವನಿಗೆ ಸ್ನಾನ ಎಲ್ಲ ಮುಗಿಸ್ಬಿಟ್ಟು ಆಮೇಲೆ ಹೂವೆಲ್ಲ ಕುಯ್ಕೊಬಂದು ನಾನು ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ನೋಡಿ ಇವಾಗ ಗಾರ್ಡನಿಗೆ ಬಂದಿದ್ದೀನಿ. ಸ್ವಲ್ಪ ಹೂವೆಲ್ಲ ಅರಳಿತ್ತು, ದಾಸವಾಳ ಹೂವು, ಅದೆಲ್ಲನೂ ಹಾರ್ವೆಸ್ಟ್ ಮಾಡ್ತಾಯಿದ್ದೀನಿ. ಅಂದರೆ ಇದು ಶಿವರಾತ್ರಿ ಹಬ್ಬಕ್ಕಿಂತ ಹಿಂದಿನ ದಿನ ಸ್ವಲ್ಪ ಕನಕಾಂಬರ ಹೂವು, ದಾಸವಾಳ ಹೂವು ಎಲ್ಲನೂ ಸಿಕ್ಕಿತ್ತು. ಮತ್ತು ದಾಸವಾಳ ಅಲ್ಲ, ಇದು ಸೇವಂತಿಗೆ. ಅದು ಎಷ್ಟೊಂದು ಸೇವಂತಿಗೆ ಸಿಕ್ಕಿದೆ ಅಂತಲೂ ಅದು ವಿಡಿಯೋನೂ ಹಾಕಿದ್ದೀನಿ. ಅಷ್ಟೊಂದು ಸೇವಂತಿಗೆನೂ ಸಹ ಸಿಕ್ಕಿತ್ತು. ಇನ್ನು ಇದು ಶಿವರಾತ್ರಿ ಹಬ್ಬದ ದಿನ ಸ್ವಲ್ಪ ದಾಸವಾಳ ಹೂವೆಲ್ಲ ಅರಳಿತ್ತು. ಇವತ್ತು ಪೂಜೆಗೆಲ್ಲ ಹೂ ಬೇಕಲ್ಲ ಅಂತ ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ. ಇನ್ನು ಕನಕಾಂಬರ ಹೂವು ನೋಡಿ, ಈ ಶಿವರಾತ್ರಿ ಹಬ್ಬ ಯಾವತ್ತು ಭಾನುವಾರ, ಅಂದರೆ ನಾನು ಶುಕ್ರವಾರ ಕನಕಾಂಬರ ಹಾರ್ವೆಸ್ಟ್ ಮಾಡಿದ್ದೆ. ನೋಡಿ ಶುಕ್ರವಾರ ಹಾರ್ವೆಸ್ಟ್ ಮಾಡಿದ್ದೀನಿ, ಶನಿವಾರ ಬಿಟ್ಟು ಮತ್ತೆ ನೋಡಿ ಭಾನುವಾರ ನನಗೆ ಹೂವು ಸಿಕ್ಕಿದೆ. ಎಷ್ಟೊಂದು ಹೂವೆಲ್ಲ ಬಿಟ್ಟಿದೆ ನೋಡಿ. ಇದೇ ರೀತಿಯೇ ದಿನ ಬಿಟ್ಟು ದಿನ ನಮಗೆ ಹಾರ್ವೆಸ್ಟಿಗೆ ಸಿಗುತ್ತೆ. ನಾನು ಹೇಳ್ದಂಗೆ ನೀವು ಒಂದು 10 ಗಿಡ ಕನಕಾಂಬರ ಗಿಡ ಹಾಕ್ಕೊಂತು ಅಂದರೆ ಡೈಲಿ ನಿಮಗೆ 2 ಮೊಳ ಹೂವಂತೂ ಮಿಸ್ ಇರೋದಿಲ್ಲ. ಉದಾಹರಣೆ ನೋಡಿ, ನನ್ನ ಗಾರ್ಡನಲ್ಲೇ ಇದೆ. ಅದರಲ್ಲೂ ಹೈಟಾಗೆಲ್ಲ ಬೆಳೆಯೋದಿಲ್ಲ, ಇಷ್ಟೇ ಹೈಟ್ ಬೆಳೆಯೋದು. ನಿಮಗೆ ಕನಕಾಂಬರ ಗಿಡ ಆಗಲಿ ಏನೇ ಗಿಡ ಬೇಕಿತ್ತು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ, ನೀವು ವಾಟ್ಸಪ್ ಮಾಡಿ ಬುಕ್ ಮಾಡ್ಕೊಳ್ಳಿ.
ಗಾರ್ಡನಿಗೆ ಬಂದಿರೋದೇ ತುಂಬ ಲೇಟ್ ಆಗಿದೆ, ತುಂಬ ಬಿಸಿಲು. 11:30 ಆಗಿದೆ ನಾನು ಗಾರ್ಡನಿಗೆ ಬಂದು. ಅವಳು ನಮ್ಮ ತಂಗಿಗೆ ತಿಂಡಿ ಎಲ್ಲ ಮಾಡಿಕೊಟ್ಟು ಸ್ವಲ್ಪ ಜಾನಿಗೆ ಸ್ನಾನ ಎಲ್ಲ ಮಾಡಿಸಿ ಮನೆ ಕೆಲಸ ಎಲ್ಲ ಮುಗಿಸಿ ಗಾರ್ಡನಿಗೆ ಬಂದಿದ್ದೀನಿ. ಇವತ್ತು ಅಂದರೆ ಇದು ಹಬ್ಬದ ದಿನ ಏನು ಗಾರ್ಡನಲ್ಲಿ ಕೆಲಸ ಮಾಡೋಕ್ಕೆ ಆಗಿಲ್ಲ, ಅಂದರೆ ಯಾಕೆಂದರೆ ಮನೇಲೇ ಕೆಲಸ ಎಲ್ಲ ಆಗೋಯ್ತಲ್ಲ, ಹಂಗಾಗಿ ಸೊಪ್ಪೆಲ್ಲ ಹಾರ್ವೆಸ್ಟ್ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಕನಕಾಂಬರ ಅಂತೂ ನೋಡೋಕ್ಕೆ 2 ಕಣ್ಣು ಸಾಲೋದಿಲ್ಲ, ಅಷ್ಟು ಚೆನ್ನಾಗಿ ಹೂವೆಲ್ಲ ಬಿಟ್ಟಿರುತ್ತೆ. ನಾನು ಯಾಕೆ ಈ ಥರ ಹೇಳ್ತಿದ್ದೀನಿ ಅಂದರೆ ಅಷ್ಟೊಂದು ಚೆನ್ನಾಗಿ ಹೂವು ಬಿಡುತ್ತೆ. ನೋಡಿ ಇವತ್ತು ಇಷ್ಟು ಹೂವು ಸಿಕ್ಕಿದೆ, ನೋಡಿ ಎಷ್ಟೊಂದು ಕನಕಾಂಬರವೆಲ್ಲ ಸಿಕ್ಕಿದೆ. ಇನ್ನು ಸೋಮವಾರದ ವಿಡಿಯೋ. ಇವತ್ತು ಬೇಗ ತಿಂಡಿ ತಿಂದು ನಮ್ಮನೆ ಬಾಣ್ತಿ ಇದ್ದಾಳಲ್ಲ, ಬಾಣ್ತಿಗೂ ಬೇಗ ತಿಂಡಿ ಎಲ್ಲ ಮಾಡಿಕೊಟ್ಬಿಟ್ಟು ನಾನು ತಿಂಡಿ ತಿಂದು ಜಾನಿಗೆ ಊಟನೂ ಹಾಕ್ಬಿಟ್ಟು ಇವತ್ತು ಬೇಗ ಗಾರ್ಡನಿಗೆ ಬಂದಿದ್ದೀನಿ. ಸ್ವಲ್ಪ ಕೆಲಸ ಎಲ್ಲ ಮಾಡೋಣ ಅಂತ. ಇವಾಗ ಫಸ್ಟು ಹೂವೆಲ್ಲ ಹಾರ್ವೆಸ್ಟ್ ಮಾಡ್ಕೊಂಡು ತಗೊಂಡೋಗಿ ಮನೆಗೆ ಇಟ್ಬಿಟ್ಟು ಆಮೇಲೆ ಬರ್ತೀನಿ. ನಾನು ಬರಬೇಡ ಅಂದ್ರೂ ಬಂದವಳು ಮನೆಗೆ. ಸ್ವಲ್ಪ ಬಟ್ಟೆ ಎಲ್ಲ ಒಗ್ದಾಕಿದ್ದೆ, ಅದೆಲ್ಲನೂ ತೆಗಿಬೇಕೀಗ. ಸೋಮವಾರದ್ದು ಇನ್ನು ನೋಡಿ, ಸೋಮವಾರನೂ ಸ್ವಲ್ಪ ಹೂವೆಲ್ಲ ಹಾರ್ವೆಸ್ಟ್ ಮಾಡಿ ತಗೊಂಡೋಗಿ ಮನೆಗೆ ಇಟ್ಬಿಟ್ಟು ಮತ್ತೆ ನಾನು ಕೆಲಸ ಮಾಡೋಕ್ಕೆ ಬರಬೇಕು. ಇದೇ ರೀತಿಯೇ ಡೈಲಿ ನನಗೆ ಇದೇ ರೀತಿಯೇ ಇರುತ್ತೆ. ಅಂದರೆ ನೋಡಿ ಇವತ್ತೊಂದು ಅಂಜೂರ ಹಣ್ಣಾಗಿದೆ, ಹಂಗಾಗಿ ಅದನ್ನು ಸ್ವಲ್ಪ ಹಾರ್ವೆಸ್ಟ್ ಮಾಡಿಕೊಂಡು ಸ್ವಲ್ಪ ಹೂವೆಲ್ಲ ಹಾರ್ವೆಸ್ಟ್ ಮಾಡ್ಕೊಂಡು ತಗೊಂಡೋಗಿ ಮನೇಲಿಟ್ಟು ಆಮೇಲೆ ನಾನು ಗಾರ್ಡನಿಗೆ ಕೆಲಸ ಮಾಡೋಕ್ಕೆ ಬರೋದು. ಗಾರ್ಡನ್ಗೂ ಮನೆಗೂ ಅದು ಎಷ್ಟು ಸತಿ ಓಡಾಡ್ತೀನೋ, ಕಾಲಂತೂ ಸಂಜೆ ಅಷ್ಟರೊಳಗೆ ತುಂಬಾ ನೋವು ಬಂದುಬಿಟ್ಟಿರುತ್ತೆ. ಇನ್ನು ನೋಡಿ ಸೋಮವಾರ ಅಂದರೆ ಶಿವರಾತ್ರಿ ಹಬ್ಬ ಆದ ಮಾರನೇ ಬೆಳಗ್ಗೆ ನೋಡಿ ಎಷ್ಟೊಂದು ದಾಸವಾಳ ಹೂವೆಲ್ಲ ಅರಳಿದೆ. ಅದು ಎಷ್ಟು ದೊಡ್ಡದಾಗಿ ಅರಳಿದ್ದಾವೆ ನೋಡಿ. ಅಂದರೆ ಈ ಚಳಿಗಾಲದಲ್ಲೂ ಇಷ್ಟು ಚೆನ್ನಾಗಿ ಹೂ ಬರ್ತಾ ಇದೆ ಅಂದರೆ ನಾವು ಅದನ್ನು ಕೇರ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ನೋಡಿ. ಇನ್ನು ಇದು ರೆಡ್ ಕಲರು, ಇದು 2 ಗಿಡ ಇತ್ತು, ಮೊನ್ನೆ ಒಬ್ಬರು ಬುಕ್ ಮಾಡ್ಕೊಂಡಿದ್ದಾರೆ. 1 ಗಿಡ ಇದೆ, ಅದು ಬೇಕು ಅನ್ನೋರು ಬೇಗ ಬುಕ್ ಮಾಡ್ಕೊಳ್ಳಿ. ಇನ್ನು ಇದು ಅಷ್ಟೇ 2 ಗಿಡ ಇತ್ತು, ನಾನು ಒಂದು ತೆಗೆದಿಟ್ಕೊಂಡಿದ್ದೆ, ಇದು ಇನ್ನೊಬ್ಬರು ಬುಕ್ ಮಾಡ್ಕೊಂಡಿದ್ದಾರೆ. ಅದು ಅವ್ರು ಬುಕ್ ಮಾಡ್ಕೊಂಡಿರೋಂತಹ ಗಿಡದಲ್ಲೇ ಹೂ ಬಿಟ್ಟಿರೋದು ಅದೆರಡುವೆ, ಅದನ್ನು ಹಾರ್ವೆಸ್ಟ್ ಮಾಡಿದ್ದೀನಿ. ಇನ್ನು ಇದು ಕಾಕಡ ಗಿಡ ಅಂತೂ ತುಂಬ ಚೆನ್ನಾಗಿ ಹೂವೆಲ್ಲ ಬರ್ತಾ ಇದೆ. ಈ ಗಿಡನೂ ಕೇಳ್ತಿದ್ದೀರಾ, ಈ ಶಂಖ ಹೂವಿನ ಗಿಡದಲ್ಲೂ ಅಷ್ಟೇ ಅದೊಂದು ಸ್ವಲ್ಪ ಹೂ ಬಿಟ್ಟಿತ್ತು. 1 ಗಿಡ ನಾನು ಬೀಜಕ್ಕೆ ಅಂತ ಬಿಟ್ಬಿಟ್ಟಿದ್ದೀನಿ, ಯಾಕೆಂದರೆ ತುಂಬ ಜನ ಅದರದ್ದು ಬೀಜನೂ ಕೇಳ್ತಾ ಇದ್ದೀರಾ, ಹಾಗಾಗಿ ಅದನ್ನು ಬೀಜಕ್ಕೆ ಬಿಟ್ಟಿದ್ದೀನಿ. ಇನ್ನೊಂದು ಗಿಡದಲ್ಲಿ ಹೂವು ಇತ್ತಲ್ಲ ಅದನ್ನು ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ. ಇನ್ನು ಈ ಥರ ದಾಸವಾಳದಲ್ಲೂ 1 ಗಿಡ ಇದೆ, ಬೇಕು ಅನ್ನೋರು ಬುಕ್ ಮಾಡ್ಕೊಳ್ಳಿ. ಅಂದರೆ ರೆಡ್ ಸೆಂಟ್ರಲ್ಲಿ ಯೆಲ್ಲೋ ಕಲರ್ ಇರುತ್ತೆ, ಅದು ರೆಡ್ ಕಲರು ದಾಸವಾಳ, ಸೆಂಟ್ರಲ್ಲಿ ಯೆಲ್ಲೋ ಕಲರ್ ಇರುತ್ತೆ. ಆ ಥರ ಇದು ತುಂಬ ದೊಡ್ಡದಾಗೂ ಹೂ ಬಿಡುತ್ತೆ ನೋಡಿ. ಹೂವೆಲ್ಲ ಹಾರ್ವೆಸ್ಟ್ ಮಾಡ್ಕೊಂಡು ತೊಗೊಂಡೋಗಿ ಮನೆಗಿಟ್ಟು ಮತ್ತೆ ಬಂದಿದ್ದೀನಿ ನಾನು. ಮಧ್ಯಾಹ್ನ ಎಷ್ಟಾಗಿದೆ ಹೇಳಿ ಟೈಮು? 1 ಗಂಟೆ ಆಗಿದೆ. ಅಷ್ಟು ತುಂಬ ಬಿಸಿಲು. ಈ ಸೇವಂತಿಗೆ ಗಿಡ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಬೇಕು, ಹಾಗಾಗಿ ಅದೆಲ್ಲನೂ ಕ್ಲೀನ್ ಮಾಡೋಣ ಅಂತ ಅಂದ್ಬಿಟ್ಟು ಬಂದಿದ್ದೀನಿ. ಇದು ಹಳೆ ಗಿಡಗಳು, ಫಸ್ಟಿಗೆ ಎಲ್ಲ ಹೂ ಬಿಟ್ಟಿತ್ತು ನೋಡಿ. ಆ ಹೂ ಬಿಟ್ಟಾಗ ಎಲ್ಲ ಕಟ್ ಮಾಡಿ ತೆಗೆದ್ಮೇಲೆ ಮತ್ತೆ ಇಷ್ಟು ಚೆನ್ನಾಗಿ ಚಿಗುರಿ ಅದರಲ್ಲಿ ಪಕ್ಕದಲ್ಲಿ ಸಸಿ ಎಲ್ಲ ಬಂದು ಮತ್ತೆ ಹೂಗಳು ಸ್ಟಾರ್ಟ್ ಆಗಿದೆ ನೋಡಿ. ಅದರಲ್ಲಿ ಎಷ್ಟೊಂದು ಸಸಿಗಳೆಲ್ಲ ಬಂದಿದೆ. ನಾನು ನಿಮಗೆ ಕಳಿಸ್ತಿರೋಂತಹ ಪ್ರತಿಯೊಂದು ಗಿಡದಲ್ಲೂ ಇದೇ ರೀತಿಯೇ ಬರುತ್ತೆ ಸಸಿಗಳು. ಒಬ್ಬರು ಹೇಳ್ತೀರಾ, ಅಕ್ಕ ನಾವು ನರ್ಸರಿಯಿಂದ ಗಿಡಗಳನ್ನ ತೊಗೊಂಡು ಬರ್ತೀವಿ, ಅದು ಬದುಕೋದೇ ಇಲ್ಲ, ಸತ್ತೋಗುತ್ತೆ, ಆದರೆ ಅದರಲ್ಲಿ ಪಕ್ಕದಲ್ಲಿ ಬ್ರ್ಯಾಂಚು ಬರೋದಿಲ್ಲ ಅಂತೀರಾ. ಈಗ ನಾನು ಕಳಿಸ್ತಿರೋ ಸೇವಂತಿಗೆ ಗಿಡ ನಿಮಗೆ ಪಕ್ಕದಲ್ಲಿ ತುಂಬ ಸಸಿಗಳು ಬರುತ್ತೆ ನೋಡಿ. ನಾನು ತೋರಿಸ್ತಿದ್ದೀನಲ್ಲ ಇದೇ ಥರನೇ. ಒಂದು ಸಸಿ ಇಡ್ತು ಅಂದರೆ ಈ ಥರ ಎಲ್ಲ ಗುಂಪಾಗಿ ಸಸಿಗಳು ಬರುತ್ತೆ. ಆ ಸಸಿಗಳನ್ನ ನೀವು ಬೇರೆ ಪಾಟಿಗೆ ಹಾಕ್ಕೊಂಡ್ರು ಹೆಚ್ಚು ಸಸಿಗಳನ್ನೂ ಸಹ ಮಾಡ್ಕೋಬೋದು. ಹಂಗಾಗಿ ನಾನು ನಿಮಗೆ ಕಳಿಸ್ತಿರೋಂತಹ ಪ್ರತಿಯೊಂದು ಸಸಿನಲ್ಲೂ ಇದೇ ರೀತಿಯೇ ಬರುತ್ತೆ ನೋಡಿ. ಇನ್ನು ಜಾನಿಗೆ ಮೊನ್ನೆ ತಾನೇ ಸ್ನಾನ ಮಾಡಿಸಿದ್ದೀನಿ, ಬಂದಲ್ಲಿ ಮಣ್ಣಲ್ಲಿ ಬಿದ್ಕೊಂಡು ಒದ್ದಾಡ್ತಿದ್ದಾನೆ. ಅದಕ್ಕೆ ಅವನಿಗೆ ಹೊಡೆದೆ ನೋಡಿ, ಆ ಕಡೆ ಹೋಗು ಅಂತ ಹೊಡೆದೆ, ಅವನು ಹೋಗ್ತಿದ್ದಾನೆ ನೋಡಿ. ಇದೆಲ್ಲ ಕ್ಲೀನ್ ಮಾಡಿ ಒಂದು ದಾರ ಹಾಕಿ ಎಲ್ಲ ಕಟ್ಟಿದ್ದೀನಿ. ಒಂದು ಟಬ್ ಸಿಕ್ಕಿದೆ ಇವತ್ತು. ಸೇವಂತಿಗೆ ಕ್ಲೀನ್ ಮಾಡೋ ಅಷ್ಟರೊಳಗೆ ಸಂಜೆನೇ ಆಗೋಯ್ತು, ಹಂಗಾಗಿ ಅದು ಹೆಚ್ಚು ವಿಡಿಯೋ ಮಾಡೋಕ್ಕಾಗಿಲ್ಲ. ಇನ್ನು ನೋಡಿ ಈ ಸೇವಂತಿಗೆ ಅಂತೂ ವೈಟದು, ಏಕೆಂದರೆ ನನಗೆ ದಾಸವಾಳವೇ ಹೆಚ್ಚು ಸಿಗುತ್ತಲ್ಲ, ಹಂಗಾಗಿ ನಾನು ಸೇವಂತಿಗೆ ಎಲ್ಲ ಹಾರ್ವೆಸ್ಟ್ ಮಾಡೋದಿಲ್ಲ. ಹಂಗಾಗಿ ಎಲ್ಲ ನೋಡಿ ಗಿಡದಲ್ಲೇ ಒಣಗೋಗಿದೆ. ಇವತ್ತು ಅದನ್ನು ಎಲ್ಲ ಕಟ್ ಮಾಡಿ ತೆಗೆದು ಸ್ವಲ್ಪ ಸೇವಂತಿಗೆ ಫುಲ್ಲು ಕ್ಲೀನ್ ಮಾಡಬೇಕು ಇವತ್ತು. ಕ್ಲೀನ್ ಮಾಡಿ ಸೇವಂತಿಗೆನೇ ಒಂದು ಕಡೆ ಲೈನಲ್ಲಿ ಜೋಡಿಸೋಣ, ಕಲರು ಒಂದೊಂದು ಕಲರೂ ಒಂದೊಂದು ಕಡೆ ಲೈನಲ್ಲಿ ಜೋಡಿಸೋಣ ಅಂತ ಕ್ಲೀನ್ ಮಾಡ್ತಾ ಇದ್ದೀನಿ. ಹಂಗೆ ಸ್ವಲ್ಪ ಜೋಡಿಸಿದ್ವಿ. ಆ ಜೋಡಿಸಿರೋ ವೀಡಿಯೋನ ಇದರಲ್ಲಿ ಹಾಕಿಲ್ಲ, ಯಾಕೆಂದರೆ ವೀಡಿಯೋ ಲೆಂತಿ ಆಗುತ್ತೆ ಅಂತ ಹಾಕಿಲ್ಲ. ಅದನ್ನು ಮುಂದಿನ ವೀಡಿಯೋದಲ್ಲಿ ತೋರಿಸ್ತೀನಿ. ಸ್ವಲ್ಪ ಗಾರ್ಡನ್ನಲ್ಲಿ ಸ್ವಲ್ಪ ಜಾಗನೂ ಬೇಕಾಗಿತ್ತು, ಈಗ ಜಾಸ್ತಿ ಗಿಡ ಇರೋದ್ರಿಂದ ಅದನ್ನೆಲ್ಲ ಒಂದು ನೀಟಾಗೆಲ್ಲ ಜೋಡಿಸಿ ಮತ್ತು ಒಂದೊಂದು ಕಡೆ ಲೈನಲ್ಲೆಲ್ಲ ಒಂದೊಂದು ಕಲರ್ ಸೇವಂತಿಗೆ ಇಡೋಣ ಅಂದ್ಬಿಟ್ಟು ಎಲ್ಲ ಅದು ರೆಡಿ ಮಾಡಿದ್ದೀನಿ.
ಇದು ಈ ಲೈನು ಅಂದರೆ ಮೆಟ್ಲತ್ಕೊಂಡು ಬರ್ತೀವಲ್ಲ ಅದು ಸ್ಟಾರ್ಟಿಂಗ್ ಲೈನ್ ಇದೆಯಲ್ಲ ಆ ಲೈನಲ್ಲಿ ಅಂದರೆ ಪಿಂಕ್ ಇಟ್ಟಿದ್ದೀನಿ, ಫುಲ್ಲು ಒಂದು ಲೈನು ಪಿಂಕ್ ಇಟ್ಟಿದ್ದೀನಿ. ಹಳೆ ವಿಡಿಯೋ ನೋಡೋರಿಗೆ ಗೊತ್ತಿರುತ್ತೆ. ಈ ಲೈನಲ್ಲಿ ನಾನು ಫುಲ್ಲು ಯೆಲ್ಲೋ ಕಲರೇ ಇಟ್ಟಿದ್ದೆ, ಅದು ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಹೂ ಬಿಟ್ಟಾಗ ನೋಡೋದಕ್ಕೆ. ಇವಾಗ ಇದಕ್ಕೆ ನಾನು ಬರೀ ಪಿಂಕ್ ಇಟ್ಟಿದ್ದೀನಿ. ಈ ಥರ ಪರ್ಪಲ್ ಒಂದು ಕಡೆ, ಪಿಂಕ್ ಒಂದು ಕಡೆ, ಆರೆಂಜ್ ಒಂದು ಕಡೆ, ಈ ಥರ ಜೋಡಿಸೋಣ ಅಂದ್ಬಿಟ್ಟು ಎಲ್ಲ ಇವತ್ತು ರೆಡಿ ಮಾಡ್ತಾಯಿದ್ದೀವಿ. ಇನ್ನು ಇದು ಪಿಂಕಲ್ಲಿ ಹೂ ಬಿಟ್ಟು ಎಲ್ಲ ಮುಗ್ದಿರುತ್ತಲ್ಲ ಅದು ಎಲ್ಲನೂ ತೆಗೆದು ಕಟ್ ಮಾಡ್ತಾ ಇದ್ದೀನಿ. ನೋಡಿ, ಒಂದು ಸಸಿ ಹಾಕ್ಕೊಂಡ್ರೆ ಸಾಕು, ನಿಮಗೆ ಸುಮಾರು ಸಸಿಗಳನ್ನೂ ಮಾಡ್ಕೋಬಹುದು. ನೋಡಿ, ಇನ್ನು ಇದರಲ್ಲೂ ಅಷ್ಟೇ ಪರ್ಪಲಲ್ಲೂ ಅದು ಒಣಗೋಗಿರೋ ಹೂವೆಲ್ಲ ಕಟ್ ಮಾಡಿ ತೆಗೆದು ಅದನ್ನು ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿ, ಅಂದರೆ ಅದು ತುಂಬ ಜಾಸ್ತಿ ಬೆಳ್ಕೊಂಡಿರುತ್ತಲ್ಲ ಗಿಡಗಳು, ಅದ್ರ ಕೆಳಗಡೆ ಎಲ್ಲ ಒಣಗೋಗಿರುತ್ತೆ ಸಸಿಗಳ ಪಕ್ಕದಲ್ಲಿ. ಆ ಎಲೆಗಳೆಲ್ಲ ಒಣಗೋದಾಗ ಅದು ಫಂಗಸ್ ಆಗೋ ಚಾನ್ಸ್ ಇರುತ್ತೆ. ಹಂಗಾಗಿ ಆ ಥರ ಬಿಡಬಾರ್ದು, ತೆಗೆದು ಎಲ್ಲ ಕ್ಲೀನ್ ಮಾಡಬೇಕು. ಹಂಗಾಗಿ ಇವತ್ತೆಲ್ಲ ಬರೀ ಸೇವಂತಿಗೆ ಗಿಡ ಕ್ಲೀನಿಂಗೇ ಆಗಿದೆ. ನೋಡಿ, ಈ ಲೈನಲ್ಲಿ ಫಸ್ಟು ಬರೀ ಯೆಲ್ಲೋ ಕಲರೇ ಇತ್ತು, ಇವಾಗ ಅದು ಪಿಂಕ್ ಇಡೋಣ ಅಂತ ಇಟ್ಟಿದ್ದೀನಿ. ಇನ್ನು ಇವು ನೋಡಿ, ಇಷ್ಟೆಲ್ಲ ಕಲರ್ ಇದೆ. ಅಂದರೆ ನನ್ನ ಹತ್ರ 11 ಕಲರ್ ಸೇವಂತಿಗೆ ಇದೆ. ನಿಮಗೆ ಬೇಕು ಅನ್ನೋರು ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ, ಆ ನಂಬರಿಗೆ ನೀವು ವಾಟ್ಸಪ್ ಮಾಡಿ ಬುಕ್ ಮಾಡ್ಕೊಳ್ಳಿ. ನಾನು ಮತ್ತೆ ಹೇಳ್ತಿದ್ದೀನಿ, ಆದಷ್ಟು ನೀವು ಒಂದು ಕಲರಲ್ಲಿ ಎಷ್ಟು ಸಸಿ ಬೇಕು ಅಂತ ದಯವಿಟ್ಟು ತಿಳಿಸಿ. ಯಾಕೆಂದರೆ ನನಗೂ ತುಂಬ ಕೆಲಸ ಇರುತ್ತೆ, ನಾನು ಮತ್ತೆ ನಾನು ನಿಮಗೆ ಕೇಳೋಕ್ಕಾಗೋದಿಲ್ಲ. ನೀವು ಒಂದೇ ಸತಿ ಹೇಳ್ಬಿಟ್ರೆ ನನಗೂ ಕಳಿಸೋದಕ್ಕೆ ಈಸಿ ಆಗುತ್ತೆ. ಕೆಲವೊಬ್ಬೊಬ್ಬರು ಎಷ್ಟು ಚೆನ್ನಾಗಿ ವಾಯ್ಸ್ ಮೆಸೇಜೆಲ್ಲ ಹೇಳ್ಬಿಟ್ಟಿರ್ತಾರೆ ಅಂದರೆ, ಮೇಡಮ್ ನಮಗೆ ಇಂಥ ಕಲರಲ್ಲಿ ಇಷ್ಟಿಷ್ಟು ಸಸಿ ಬೇಕು. ನಿಜಕ್ಕೂ ನನಗೆ ಆ ಥರ ಹೇಳ್ಬಿಟ್ರೆ ನನ್ನ ನಿಜ ಕೆಲಸ ಕಡಿಮೆ ಆಗಿಬಿಡುತ್ತೆ. ಕೆಲವೊಬ್ಬೊಬ್ಬರಂತೂ ಬರೀ ಫೋಟೋ ಕಳಿಸ್ತಾರೆ, ಅದು ಎಷ್ಟು ಸಸಿ ಏನೂ ಹೇಳೋದಿಲ್ಲ. ಅಡ್ರೆಸ್ ಕಳಿಸ್ತಾರೆ, ಫಸ್ಟಿಗೆ ಅವ್ರ ಹೆಸ್ರು ಹಾಕ್ಬಿಟ್ಟು ಅಡ್ರೆಸ್ ಕಳಿಸ್ಬೇಕು ತಾನೆ, ಆ ಥರ ಮಾಡೋದಿಲ್ಲ. ಫಸ್ಟು ಎಷ್ಟನೇ ಕ್ರಾಸು, ಯಾವ ಊರು ಇದನ್ನು ಹಾಕ್ತಾರೆ, ಆಮೇಲೆ ಅದ್ರ ಕೆಳಗಡೆ ಅವ್ರ ಹೆಸ್ರು ಹಾಕ್ತಾರೆ. ನಾವು ಅದೇ ರೀತಿಯೇ ಬರೆಯೋದಾ? ನಾನು ನಿಜ ಹೇಳ್ತಿದ್ದೀನಿ, ನೀವು ಯಾವ ರೀತಿ ಅಡ್ರೆಸ್ ಕೊಟ್ಟಿರ್ತೀರ ನಾನು ಅದೇ ರೀತಿಯೇ ಬರೆದು ಕಳಿಸ್ತೀನಿ. ಕೊರಿಯರ್ ಲೇಟ್ ಆದರೆ ನನ್ನನ್ನು ಕೇಳಬೇಡಿ. ಅದಕ್ಕೆ ನಾನು ಹೇಳೋದು, ನೀಟಾಗಿ ಅಡ್ರೆಸ್ನ ಕಳಿಸಿ, ಹೆಂಗೆ ಬೇಕು ಹಂಗೆ ಕಳ್ಸೋಕ್ಕೆ ಹೋಗಬೇಡಿ. ಏಕೆಂದರೆ ನನಗೂ ತುಂಬಾ ಕೆಲಸ ಇರುತ್ತೆ, ನೀವು ಅರ್ಥ ಮಾಡ್ಕೋಬೇಕು. ನೋಡಿ, ಇನ್ನು ದಾಸವಾಳ ಗಿಡನೂ ಅಷ್ಟೇ ಇರೋಷ್ಟು ಕಲರೆಲ್ಲ ಹಾಕಿದ್ದೀನಿ. ಬೇಕು ಅನ್ನೋರು ಬೇಗ ಬುಕ್ ಮಾಡ್ಕೊಳ್ಳಿ. ಇದು ಪಿಂಕಲ್ಲೂ ಅಷ್ಟೇ 2 ಇರೋದು, ಬೇಕು ಅನ್ನೋರು ಬುಕ್ ಮಾಡ್ಕೊಳ್ಳಿ. ಕಲರ್ಗಳಂತೂ ತುಂಬ ಚೆನ್ನಾಗಿದೆ, ಅದರಲ್ಲೂ ದೊಡ್ಡದಾಗೆಲ್ಲ ಹೂ ಬಿಡುತ್ತೆ. ಖಾಲಿ ಆಗಿಬಿಟ್ಟಿರುತ್ತೆ. ಆಮೇಲೆ ನೀವು ಅದು ಫೋಟೋ ಕಳಿಸ್ತೀರಾ, ಅಕ್ಕ ಇಲ್ಲ ನನಗೆ ಗಿಡ ಬೇಕೇ ಬೇಕು ಅಂತೀರಾ. ನಾನು ತೆಗೆದಿಟ್ಕೊಂಡಿರೋ ಗಿಡದಲ್ಲೇ ನಾನು ಕೊಟ್ಟಿದ್ದೀನಿ. ಏಕೆಂದರೆ ನಾನು ಆಮೇಲೆ ತೊಗೊಂಡ್ರಾಗುತ್ತೆ ಬಿಡಿ, ನನಗೆ ವ್ಯೂವರ್ಸ್ಗಳಿಗೆ ಕೊಡೋಣ ಅಂತ ಅಂದ್ಬಿಟ್ಟು ನಾನು ಆ ಗಿಡಗಳನ್ನ ನಾನು ಕೊಟ್ಟಿದ್ದೀನಿ. ಹೇಳೋದು ನಾನು, ಗಿಡ ಇದ್ದಂಗೆ ಬೇಗ ಬುಕ್ ಮಾಡ್ಕೊಳ್ಳಿ. ಖಾಲಿ ಆದಮೇಲೆ ಬೇಕು ಅಂತ ಕೇಳ್ತೀರಾ, ಆಗ ನಾನೇನೂ ಮಾಡೋಕ್ಕಾಗೋದಿಲ್ಲ. ಇನ್ನು ಗುಲಾಬಿನಲ್ಲಿ 3 ಕಲರ್ ಇದೆ, 3 ಗಿಡ ಇದೆ. ಬೇಕು ಅನ್ನೋರು ಬೇಗ ಬುಕ್ ಮಾಡ್ಕೊಳ್ಳಿ. ನೋಡಿ, ಆರೆಂಜು ಮತ್ತು ಇದೊಂಥರ ಕಲರು ಮತ್ತು ಇದು ಕ್ರೀಮ್ ಕಲರು, ಇಷ್ಟು ಕಲರ್ ಇದೆ ನೋಡಿ. ಇದು ಒಂದಿದೆ, ಬೇಕು ಅನ್ನೋರು ಬೇಗ ಬುಕ್ ಮಾಡ್ಕೊಳ್ಳಿ. ಹಾಕೋ ವಿಡಿಯೋಯಿಂದ ನಿಮಗೆ ಉಪಯೋಗ ಇದೆ ಅನಿಸಿದ್ರೆ